ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಮನೆ ಮನೆ ಭೇಟಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲು ಇನ್ನು 6 ತಿಂಗಳು ಬೇಕು. ಮನೆ ಬಳಿಗೆ ಹೋಗಿ ಸಮಸ್ಯೆಗೆ ಪರಿಹಾರ ಒದಗಿಸುವುದು ನನ್ನ ಉದ್ದೇಶ, ಶಾಸಕ ಪ್ರದೀಪ್ ಈಶ್ವರ್. ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದ ಮೊದಲ ಜನಸ್ಪಂದನಾ ಸಭೆ. ಸಮಸ್ಯೆ ಹಿಡಿದು ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಾರ್ವಜನಿಕರು. 21ನೇ ಶತಮಾನದಲ್ಲೂ ದೂರವಾಗದ ಮೌಢ್ಯ. ಬಾಣಂತಿಯರನ್ನು ಊರಿಂದ ಹೊರಗಿಡುವ ಪದ್ಧತಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಕಿಡಿ. 14 ವರ್ಷಗಳ ಹಿಂದಿನ ಸೇಡು ಕೊಲೆಯಲ್ಲಿ ಅಂತ್ಯ. ಜನರ ಎದುರೇ ಲಾಂಗು ಮಚ್ಚುಗಳಿಂದ ಕೊಲೆ ಮಾಡಿ ಕುಟುಂಬ ಸಮೇತ ಗ್ರಾಮದಿಂದ ಕಾಲ್ಕಿತ್ತ ಆರೋಪಿಗಳು. ವಾರ್ತೆಗಳ ವಿವರ. ಪ್ರದೀಪ್ ಈಶ್ವರ್ ಗೆದ್ದಾಗ ಪ್ರಾರಂಭ ಮಾಡಿದ್ದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಎಲ್ಲ ವಾರ್ಡ್ ಮನೆ ಭೇಟಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲು ಇನ್ನು 6 ತಿಂಗಳು ಬೇಕು. ಇಂದು 12ನೇ ವಾರ್ಡ್ ಭೇಟಿ ಮಾಡಿದ್ದೇನೆ. ಸಮಸ್ಯೆಗಳನ್ನು ಆಲಿಸಿದ್ದೇನೆ. ಮನೆ ಬಳಿಗೆ ಹೋಗಿ ಸಮಸ್ಯೆ ಕೇಳಿ ಪರಿಹಾರ ಒದಗಿಸುವುದು ನನ್ನ ಉದ್ದೇಶ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು. ಇಂದು ಬೆಳಗ್ಗೆ 8 ಗಂಟೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ಎಂಟ್ರಿ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ 12ನೇ ವಾರ್ಡ್ ಕಂದವರ ಬಾಗಿಲಿನಿಂದ ಪ್ರಾರಂಭಿಸಿದ್ರು. ಮನೆ ಮನೆಗೆ ಭೇಟಿ ಕೊಟ್ಟು ಆಯಾ ವಾರ್ಡ್, ರಸ್ತೆ, ಮನೆಗಳ ಸಮಸ್ಯೆಗಳನ್ನು ಜನರ ಬಾಯಿಯಿಂದಲೇ ಕೇಳಿ ಆಲಿಸಿದ್ರು. ನಗರಸಭಾ ವ್ಯಾಪ್ತಿಗೆ ಬರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಬಳಿ ಮಾತನಾಡಿ ಬಗೆಹರಿಸೋದಾಗಿ ತಿಳಿಸಿದ್ರು. ಖಾಲಿ ನಿವೇಶನದಲ್ಲಿ ಹಾಕುವ ಕಸ ವಿಲೇವಾರಿ ಹಾಗೂ ಈಗ ಉಲ್ಬಣಗೊಳ್ತಿರುವ ಡೆಂಗ್ಯೂಗೆ ಕಾರಣವಾಗಿದ್ದು ಅದಕ್ಕೆ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾಗ್ತೇವೆ ಅಂದ್ರು. ಇನ್ನು ಅಭಿವೃದ್ಧಿ ಕಾಮಗಾರಿಗೆ ಹಣವೇ ತಂದಿಲ್ಲ ಅಂತ ಎಂಪಿ ಸುಧಾಕರ್ ಆರೋಪ ಪ್ರಸ್ತಾಪಿಸುತ್ತಿದ್ದಂತೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಅಂತ ನಗುತ್ತಾ ಮುಂದೆ ಸಾಗಿದ್ರು. ಇದಾದ ನಂತರ ಶಾಸಕರ ಕಚೇರಿ ಮುಂದೆ ಜನಸಂಪರ್ಕ ಸಭೆಗೆ ಹಾಜರಾಗಿ ಜನರ ಸಮಸ್ಯೆ ಆಲಿಸಿದ್ರು. UGD ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಕೆಲವು ಮನೆಗಳು ಇನ್ಕಂಪ್ಲೀಟ್ ಆಗಿದೆ. ಜನರಲಾಗಿ ಮೇಜರಾಗಿ UGD ಸಮಸ್ಯೆ ಹೇಳಿದ್ರು. ಮತ್ತು ಕೆಲವು ತಮ್ಮದೇ ಆದಂಥ ಸಮಸ್ಯೆಗಳು ಹೇಳಿದರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಇದು ಸಾಲ್ವ್ ಮಾಡಿ ನಾನು ನನ್ನ ವೆಬ್ಸೈಟಲ್ಲಿ ಪ್ರಕಟಿಸ್ತೀನಿ. ಅಮ್ಮ ಹೇಳಮ್ಮ. ಖಂಡಿತವಾಗೂ ಒಂದು ಬದಲಾವಣೆಗೆ ಮುನ್ನುಡಿ ಬರೀತಿದ್ದೀವಿ, ಆಗುತ್ತೆ. ಈಗ ನಗರದ UGDಗೆ 30 ಕೋಟಿ ರೂಪಾಯಿ ತಂದಿದ್ದೀನಿ. ನಮ್ಮ ಮಾನ್ಯ ಬರಿತಿ ಸುರೇಶ್ ಸಾಹೇಬರು, MC ಸುಧಾಕರ್ ಸಾಹೇಬರು 30 ಕೋಟಿ ರೂಪಾಯಿ ಬರೀ UGDಗೆ ತಂದಿದ್ದೀನಿ. ಡೆವಲಪ್ಮೆಂಟ್ 25 ಕೋಟಿ ಇದೆ. ಒಂದು 50 ಕೋಟಿ ರೂಪಾಯಿ ನಮ್ಮ ಟೌನ್ ಇದಕ್ಕಿದೆ. ಈ ಕಂದ್ವಾರಕ್ಕೆ 8 ಕೋಟಿ ಹಾಕಿದ್ದೀನಿ. ಸಭೆಯಲ್ಲಿ ನೂತನ ADAC ಎನ್ ಭಾಸ್ಕರ್, AC ಅಶ್ವಿನ್, ತಹಶೀಲ್ದಾರ್ ಅನಿಲ್ ಕುಮಾರ್ ಹಾಜರಿದ್ದರು. KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಯ್ಕೆಯಾದ ನಂತರ ಇದೇ ಮೊದಲ ಬಾರಿಗೆ ಜಿಲ್ಲಾಡಳಿತ ಭವನದ ತಮ್ಮ ಕಚೇರಿಯಲ್ಲಿ ಜನಸ್ಪಂದನಾ ಸಭೆ ನಡೆಸಿ ಜನರ ಅಹವಾಲು ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ 2ನೇ ಮಹಡಿಯಲ್ಲಿರುವ ಸಂಸದರ ಕಚೇರಿಯಲ್ಲಿ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೊದಲ ಜನಸ್ಪಂದನೆ ಸಭೆ ನಡೆಸಿದರು. ಸಭೆಗೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಮಂಚೇನಹಳ್ಳಿ, ಬಾಗೇಪಲ್ಲಿ ಇನ್ನು ಹಲವಾರು ಕ್ಷೇತ್ರಗಳಿಂದ ಜನರು ಆಗಮಿಸಿದರು. ಜನರ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸಿದ ನೂತನ ಸಂಸದರು ಡಾಕ್ಟರ್ ಕೆ ಸುಧಾಕರ್ 2017, 18, 18, 19, 19, 20ನೇ ಸಾಲಿನಲ್ಲಿ ಮಂಜೂರಾಗಿ ನೆನೆಗುದಿಗೆ ಬಿದ್ದಿರುವ ಗಂಗಾ ಕಲ್ಯಾಣ ಕೊಳವೆ ಬಾವಿ ಸಮಸ್ಯೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ನಿಗಮ, ದೇವರಾಜ ಅರಸ್ ಮತ್ತು ಹಿಂದುಳಿದ ವರ್ಗಗಳ ನಿಗಮಗಳ ಜಿಲ್ಲಾ ವ್ಯವಸ್ಥಾಪಕರನ್ನ ಸ್ಥಳಕ್ಕೆ ಕರೆಯಿಸಿ ಮಾತುಕತೆ ನಡೆಸಿದರು. ಕಳೆದ 5 ವರ್ಷದ ಸ್ಟೇಟಸನ್ನು ನನಗೆ ಕೊಡಿ. ಎಷ್ಟು ಫಲಾನುಭವಿಗಳ ಆಯ್ಕೆ ಮಾಡಿದ್ದೆ ವಿವಿಧ ಯೋಜನೆಗಳಲ್ಲಿ, ಆ ಫಲಾನುಭವಿಗಳಿಗೆ ತಾವು ಏನು ಮಾಡಿದ್ದೀರಿ, ಬೋರ್ವೆಲ್ಗಳು ಎಷ್ಟು ಜನಕ್ಕೆ ಕೊರೆಸಿದ್ದೀರಿ, ಎಷ್ಟು ಜನಕ್ಕೆ ಪವರ್ ಕೊಟ್ಟಿದ್ದೀರಿ, ಕನೆಕ್ಷನ್ ಕೊಟ್ಟಿದ್ದೀರಿ, ಮತ್ತು ಅದಕ್ಕೆ ಬೇಕಾದಂಥ ಪಂಪು ಮೋಟರ್ಗಳನ್ನು ಇದನ್ನು ನಾನು ಒಂದು ಸ್ಟೇಟಸನ್ನು ಈ 3 ವಿಶೇಷವಾಗಿ 3 ನಿಗಮಗಳೇನಿದೆ ಇವತ್ತು ನಮ್ಮ ಆದಿಜಾಂಬವ ಇವತ್ತು ಒಂದು ನಿಗಮ ಇದೆ, ಅದೇ ರೀತಿ ವಾಲ್ಮೀಕಿ ನಿಗಮ ಇದೆ, ದೇವರಾಜ ಅರಸ್ ಹಿಂದುಳಿದ ವರ್ಗಗಳ ನಿಗಮ ಇದೆ. ಈ ಎಲ್ಲ ನಿಗಮಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ನಾನಿವತ್ತು ಸಮನ್ವಯ ಮಾಡಿದ್ದೀನಿ. ಅವ್ರ ಜೊತೆ ನಾನು ಸಭೆ ಮಾಡಿದ್ದೀನಿ. ಆರೋಗ್ಯದ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯವನ್ನು ಡೆಂಗ್ಯೂ ರಾಜಧಾನಿ ಮಾಡಲಿಕ್ಕೆ ಹೊರಟಿದೆ ಎಂದರು. ನಾನು 1 ವರ್ಷ ಆಡಳಿತದಲ್ಲಿ ಇಲ್ಲವಾಗಿರುವುದು ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಎಂದ ಸಂಸದರು ರಾಜ್ಯ ಸರ್ಕಾರ ಮತ್ತು ಶಾಸಕರ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದರು. ಇದನ್ನು ಮಾಡಬೇಕು ಅಂತಂದರೆ ಒಂದು ಸಭೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಬೇಕು.
ನೋಡ್ರಿ, ಇದು ಭಾಳ ಗಂಭೀರವಾಗಿದೆ. ಕರ್ನಾಟಕ ರಾಜ್ಯನ ಡೆಂಗ್ಯೂ ಕ್ಯಾಪಿಟಲ್ ಮಾಡ್ತಾ ಇದ್ದೀರಿ. ಇಡೀ ದೇಶದಲ್ಲಿ ಇಷ್ಟು ಪ್ರಕರಣಗಳು ಎಲ್ಲೂ ಇಲ್ಲ. ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ ಕೇಳಿದ್ದೀರಾ? ನಿಮ್ಮ ಕಾಲದಲ್ಲಿ ಈ ರೀತಿಯಲ್ಲಿ ಒಂದು ಡೆಂಗ್ಯೂವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನನಗೆ ಆಶ್ಚರ್ಯ ಆಗ್ತದೆ. ಇನ್ನು ನೆಲಮಂಗಲದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮದ್ಯ ಮತ್ತು ಬಾಡೂಟದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸುಧಾಕರ್, ನನಗೂ ಆ ವಿಷಯಕ್ಕೂ ಏನೂ ಸಂಬಂಧವಿಲ್ಲ, ಅದು ಆಯೋಜಕರ ತಪ್ಪು. ಅದೇನೇ ಇರಲಿ, ಆ ಥರ ಬಹಿರಂಗವಾಗಿ ಮದ್ಯ ಹಂಚಬಾರದು. ನಾನು ರಾಜಕಾರಣದಲ್ಲಿ ತೆರೆ ಮರೆಯಲ್ಲಾಗಲಿ ಮದ್ಯ ಹಂಚಿ ರಾಜಕಾರಣ ಮಾಡಿದವನಲ್ಲ. ಜನತಾ ದರ್ಶನಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ದು, ಇನ್ನು ಮುಂದೆ ಪ್ರತಿ ಸೋಮವಾರ ಜನತಾ ದರ್ಶನ ಮಾಡಲಿದ್ದೇನೆ ಎಂದರು. ತಾಲೂಕಿನ BJP ಹಾಗೂ JDSನ ಕಾರ್ಯಕರ್ತರು ಗೆದ್ದಂಥ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ನನಗೆ ಅಭಿನಂದನೆ ಮಾಡಬೇಕು ಅಂತೇಳಿ ನನ್ನನ್ನು ಮತ್ತು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ರವ್ರನ್ನ ಕರೆದಿದ್ದರು. ಎಲ್ಲ ಆಯೋಜನೆ ಅವರೇ ಮಾಡಿದರು. ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವು. ಕಾರ್ಯಕ್ರಮಕ್ಕೆ ಹೋಗಿ ನಾವು ಸಭೆ ಮುಗಿಸ್ಕೊಂಡು ಮಾತನಾಡಿಕೊಂಡು ಹೊರಗಡೆ ಬಂದಿದ್ವಿ. ಅದಾದ ನಂತರ ನಡೆದಂಥ ಘಟನೆ ನಾನು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಅದು ಆಯೋಜಿಸಿರೋರು ಮಾಡಿದ್ದಾರಾ ಅಥವಾ ಅಲ್ಲಿ ಬಂದಿರತಕ್ಕಂಥವರು ಸೇವನೆ ಮಾಡಿದ್ದಾರಾ ನನಗೆ ಮಾಹಿತಿ ಇಲ್ಲ. ಆದರೆ ಯಾರಾದರೂ ನಮ್ಮ ಕಾರ್ಯಕರ್ತರು, ದಳದ ಕಾರ್ಯಕರ್ತರು ಯಾರಾದರೂ ಮಾಡಿದರೂ ಕೂಡ ಆ ಯೋಜನೆ ಮಾಡಿರ್ತಿದ್ರೆ ಅದು ತಪ್ಪಾಗ್ತದೆ. ಮುಂದೆ ಯಾವುದೇ ಸಂದರ್ಭದಲ್ಲಿ ನಾನು ಯಾಕೆ ಅಂದರೆ ಈ 20 ವರ್ಷದ ರಾಜಕಾರಣದ ಜೀವನದಲ್ಲಿ ನಾನು ಮದ್ಯ ಹಂಚಿ ರಾಜಕಾರಣ ಮಾಡಿಲ್ಲ. ಚುನಾವಣೆಯಲ್ಲೂ ಮಾಡಿಲ್ಲ, ಕಾರ್ಯಕ್ರಮದಲ್ಲೂ ಮಾಡಿಲ್ಲ. 20 ವರ್ಷಗಳ ನನ್ನ ಇತಿಹಾಸ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಣಂತಿಯರನ್ನು ಮನೆಯಿಂದ ಹೊರಗಡೆ ಇಡುವ ಕೆಟ್ಟ ಆಚರಣೆಯನ್ನು ಯಾವುದೇ ಕಾರಣಕ್ಕೂ ಮುಂದುವರಿಸಿಕೊಂಡು ಹೋಗದೆ ತಮ್ಮ ಮನೆಗಳಲ್ಲಿ ಬಾಣಂತಿ ಹಾಗೂ ಮಕ್ಕಳನ್ನು ಸುರಕ್ಷಿತವಾಗಿ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳಬೇಕು ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು. ಗ್ರಂಥಾಲಯ ಆಗುತ್ತೆ, ಲೈಬ್ರರಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಸಾಡಿಹಟ್ಟಿ ಗ್ರಾಮದ ಕೃಷ್ಣ ಕುಟೀರದಲ್ಲಿದ್ದ ಬಾಣಂತಿ ಮತ್ತು ಮಕ್ಕಳನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮನೆಗೆ ಸೇರಿಸಿ ಮಾತನಾಡಿ, ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ. ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿ ಆರೋಗ್ಯವಂತರಾಗಿ ಮೌಢ್ಯರಹಿತ ಸಮಾಜದಲ್ಲಿ ಸಂತೋಷದಿಂದ ಬದುಕಬೇಕು ಎಂಬುದೇ ಆಯೋಗದ ಆಶಯವಾಗಿದೆ ಎಂದು ತಿಳಿಸಿದರು. ಮಾಡ್ತಾ ಇರೋದು ಭಾಳ ದುಃಖಕರ. ಬಾಣಂತಿಯರನ್ನ ಊರಿಂದ ಹೊರಗಡೆ ಇಟ್ಟು ಚಳಿ ಗಾಳಿ ಮಧ್ಯೆ ಇಡೋದು, ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬೇಕು. ನಾನಿವತ್ತು ನಮ್ಮ ಬಿಸಾಡಹಳ್ಳಿ ಹಳ್ಳಿಯ ಜನರಿಗೆ ಆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ. ನಾನು ಹೋದ್ಸಲ ಬಂದಾಗಲೇ ಆ ಮಕ್ಕಳನ್ನು ಮನೆಗೆ ಸೇರಿಸ್ಬೇಕು ಅಂತ ಅವ್ರ ಮನೆಗಳನ್ನು ನೋಡಿದಾಗ ಮನೆಗಳು ಸೋರ್ತಾ ಇರುವಂಥ ಸ್ಥಿತಿಯಲ್ಲಿತ್ತು. ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಯೋಜನೆ ಅಡಿಯಲ್ಲಿ ಖುಷಿ ಆಯಿತು ನನಗೆ. ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾಡಿ ಇವತ್ತು ಆ ಮಕ್ಕಳನ್ನು ಆ ಸೋರೋ ಮನೆಗೆ ನಾನು ಆ ಮಕ್ಕಳನ್ನು ತೊಗೊಂಡೋಗಿ ಬಿಡಬಾರ್ದು ಅಂಥೇಳಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಪುಟ್ಟ ಕಂದಮ್ಮಗಳನ್ನು ಅವ್ರ ಮನೆ ಒಳಗಡೆ ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇದು. ಕೃಷ್ಣ ಕುಟೀರದಲ್ಲಿದ್ದ ಬಾಣಂತಿಯರಾದ ಶಿವಮ್ಮ, ರಕ್ಷಿತಾ, ಶಾರದಾ ಅವರನ್ನು ಇಂದು ಅವರ ಮನೆಗಳಿಗೆ ಸೇರಿಸಲಾಯಿತು. ಇನ್ನು ಮುಂದೆ ಯಾರೂ ಸಹ ತಮ್ಮ ಮಕ್ಕಳು ಬಾಣಂತಿಯರನ್ನು ಕೃಷ್ಣ ಕುಟೀರದಲ್ಲಿ ಬಿಡದಂತೆ ಮನವಿ ಮಾಡಿಕೊಂಡು ಅದಕ್ಕೆ ಬೀಗ ಹಾಕಿ ಕೃಷ್ಣ ಕುಟೀರವನ್ನು ಗ್ರಂಥಾಲಯ ಮಾಡುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ ಅವರಿಗೆ ಕೃಷ್ಣ ಕುಟೀರದ ಬೀಗದ ಕೈಯನ್ನು ಹಸ್ತಾಂತರಿಸಿದರು. ಋತುಮತಿಯಾದ ಹೆಣ್ಣು ಮಕ್ಕಳನ್ನು ಶಾಲಾ ಆವರಣ ಮತ್ತು ಹೊಲಗಳಲ್ಲಿ ಬಿಡುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಅವರು ಬೇಸರ ವ್ಯಕ್ತಪಡಿಸಿ ಪ್ರತಿನಿತ್ಯ ಸಂಜೆ ವೇಳೆಯಲ್ಲಿ ಪೊಲೀಸ್ ಪೇದೆಯೊಬ್ಬರು ಹಟ್ಟಿಯಲ್ಲಿ ಬೀಡ್ ಬಂದು ಪರಿಶೀಲಿಸಬೇಕು. ಒಂದು ವೇಳೆ ಯಾರಾದರೂ ಹೆಣ್ಣು ಮಕ್ಕಳನ್ನು ಹೊರಗಡೆ ಬಿಟ್ಟಿರುವುದು ಕಂಡು ಬಂದಲ್ಲಿ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಅವರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಪವಿತ್ರ, ತಹಶೀಲ್ದಾರ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ, ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅದು ಒಂದೇ ಸಮುದಾಯದಿಂದ ತುಂಬಿರುವ ಗ್ರಾಮದಲ್ಲಿ ಆಗಾಗ ಸಣ್ಣ ಪುಟ್ಟ ಗಲಾಟೆಗಳು ನಡೆದುಕೊಂಡು ಬಂದಿದ್ದು, ಇತ್ತೀಚೆಗೆ ಯಾವುದೇ ಗಲಾಟೆ ಇಲ್ಲ ಅಂತ ಎಲ್ಲರೂ ಶಾಂತವಾಗಿದ್ರು. ಆದರೆ ಕಳೆದ ರಾತ್ರಿ ನಡೆದ ಅದೊಂದು ಘಟನೆ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದ್ದು, 14 ವರ್ಷಗಳ ಹಿಂದಿನ ಸೇಡು ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ. ತಡರಾತ್ರಿ ಕಗ್ಗತ್ತಲು ಕವಿದಿರುವಾಗಲೇ ಗ್ರಾಮದಲ್ಲಿ ನೆತ್ರಕೋಡಿ ಹರಿದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ನಡು ರಸ್ತೆಯಲ್ಲಿ ಬರ್ಬರವಾಗಿ ಕೊಲೆಯಾಗಿ ಬಿದ್ದಿದ್ದು, ಕೊಲೆಯ ಬೀಭತ್ಸ ಕಂಡು ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಗ್ರಾಮದ ರಸ್ತೆ ಕೆಲುಗಳಲ್ಲೆಲ್ಲ ಕಾಕಿ ಭದ್ರತೆ ಕಾಣ್ತಿದ್ರೆ, ಇತ್ತ ಮನೆ ಒಡೆಯನನ್ನ ಕಳೆದುಕೊಂಡು ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆ ಸಂಸಾರ ಎಲ್ಲಿ ನಕ್ಕೊಂದು 6ವರೆಗೆ ಹೋಗಿತ್ತು, ಹಿಂಗ್ ಮಾಡ್ಬಿಟ್ಟಿರೋದು. ನಾವೇನ್ ಮಾಡೋದು? ನಮ್ಗೆ ನ್ಯಾಯನೇ ಇಲ್ಲ. ನಮ್ಗೆ 5 ಮಕ್ಕಳು ಯಾರು ನೋಡ್ತಾ ಇದೆ? ಯಾರಿದು? ಹೌದು, ಅಂದಹಾಗೆ ಇಂತಹ ಭೀಕರ ಕೊಲೆಗೆ ಕಾರಣವಾಗಿದ್ದು 14 ವರ್ಷಗಳ ಹಿಂದಿನ ಸೇಡು. ಹೌದು, ಅಂದಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬೈಲ ನರಸಾಪುರ ಗ್ರಾಮದಲ್ಲಿ ಕಳೆದ ರಾತ್ರಿ ನಡೆದ ಬರ್ಬರ ಕೊಲೆಯ ದೃಶ್ಯಗಳಿವು. ಗ್ರಾಮದ ಮೊಹಮ್ಮದ್ ಮತ್ತು ಮೃತ ಅಫಾಕ್ ಖಾನ್ ನಡುವೆ ಕಳೆದ 14 ವರ್ಷಗಳಿಂದ ರಾಜಕೀಯ ಹಾಗೂ ಇತರೆ ವಿಚಾರಕ್ಕೆ ಜಗಳವಾಗಿದ್ದು, ಆಗ ಮೊಹಮ್ಮದ್ ಮೇಲೆ ಅಫಾಕ್ ಖಾನ್ ಹಲ್ಲೆ ಮಾಡ್ತಿದ್ದಂತೆ. ಜೊತೆಗೆ ಇತ್ತೀಚೆಗೆ ರಾಜಕೀಯವಾಗಿ ಅಫಾಕ್ ಖಾನ್ ಬೆಳೆಯುತ್ತಿದ್ದ ಕಾರಣ ದ್ವೇಷವನ್ನ ಇಟ್ಕೊಂಡಿದ್ದು, ಕಳೆದ ರಾತ್ರಿ ಮನೆಯಿಂದ ಹೊರಗಡೆ ಬಂದಿದ್ದು ಊರ ಮಧ್ಯೆ ಇರುವ ಅಂಗಡಿಗಳ ಬಳಿ ನಿಂತಿದ್ದಾನೆ. ಈ ವೇಳೆ ಏಕಾಏಕಿ ಬಂದ ಗ್ರಾಮದ ಮೊಹಮ್ಮದ್ ಮತ್ತು ಆತನ ಸಹಚರರು ಲಾಂಗು ಮಚ್ಚುಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ತಲೆ, ಕೈಕಾಲು, ಮುಖ ಸೇರಿದಂತೆ ಸಿಕ್ಕ ಕಡೆಯಲ್ಲೆಲ್ಲ ಲಾಂಗು ಮಚ್ಚುಗಳಿಂದ ಕೊಚ್ಚಿದ್ದು, ತೀವ್ರ ರಕ್ತಸ್ರಾವದಿಂದ ಅಫಾಕ್ ಅಮೀರ್ ಖಾನ್ ಕುಸಿದು ಬಿದ್ದಿದ್ದಾನೆ. ಇನ್ನು ಕುಸಿದು ಬೀಳ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದು, ಕೂಡಲೇ ಸ್ಥಳೀಯರು ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಯತ್ನ ಮಾಡ್ತಿದ್ದಾರೆ. ಆದ್ರೆ ಅಷ್ಟರಲ್ಲೇ ಅಫಾಕ್ ಖಾನ್ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ. ಇನ್ನು ಕೊಲೆ ನಂತರ ಆರೋಪಿಗಳು ಕುಟುಂಬ ಸಮೇತ ಊರಿನಿಂದ ಎಸ್ಕೇಪ್ ಆಗಿದ್ದಾರೆ. ಅಪ್ಪ ಫ್ರೆಂಡ್ ಇದ್ದಾರೆ ಅಬ್ರಾರ್ ಅಂತ, ಅವ್ರಿಗೆ ಫೋನ್ ಮಾಡಿ ಎಲ್ಲವ್ರೆ, ನಿಮ್ಮ ಫ್ರೆಂಡ್ಗೆ ಸೈಜ್ ಬಿಟ್ಟಿದ್ದೀನಿ, ನೆಕ್ಸ್ಟು ನಿಮಗೆ ನೀನು ಇದು ಮಾಡ್ಕೋ, ಅಲ್ಲಿ ಹೊಡೆದು ಬಿಸಾಕಿದ್ದು ನೋಡಿ ಎತ್ಕೋ ಹೋಗು ಅಂತ ಎಲ್ಲವ್ರೆ. ಅಬ್ರಾರಣ್ಣಗೆ, ನಮ್ಮಪ್ಪ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಅವರು. ಇಲ್ಲೂ ಅಫ್ರೋಜ್ ಅವ್ರ ಮಗ, ಇಲ್ಲೂ ಖಾನ್ ಫೋನ್ ಮಾಡಿ ಹೇಳಿರೋದು. ರಿಟರ್ನ್ ಅದೇ ನಿಮ್ಮ ಫ್ರೆಂಡ್ಗೆ ಹೊಡೆದು ಬಿಸಾಕ್ಬಿಟ್ಟಿದ್ದೀವಿ, ನೆಕ್ಸ್ಟು ನಿಮ್ಮದೇ, ನೀವು ಇದು ಮಾಡ್ಕೊಳ್ಳಿ, ಅಲ್ಲಿ ಬಿಸಾಗಿದ್ದು ನೋಡಿ ನೆಕ್ಸ್ಟ್ ನೀವೇ ನೋಡ್ಕೊ ಹೋಗಿ ಈಗ ಅಂತ ಹೇಳೋರು. ಒಟ್ಟಾರೆ ಹಳೆ ದ್ವೇಷದ ಜೊತೆಗೆ ಸಣ್ಣ ವಿಚಾರಕ್ಕೆ ನಡೆದ ಕಿರಿಕನ್ನೇ ದೊಡ್ಡದು ಮಾಡಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವುದು ನಿಜಕ್ಕೂ ದುರಂತ. ಇನ್ನು ಈ ಸಂಬಂಧ ನಂದಗುಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದು, ಆರೋಪಿಗಳ ಬಂಧನದ ನಂತರ ಕೊಲೆ ಹಿಂದಿನ ಮತ್ತಷ್ಟು ಸತ್ಯ ಬೆಳಕಿಗೆ ಬರಬೇಕಿದೆ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ.
ಇಂದು ಒಂದೇ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎರಡೆರಡು ಜನಸ್ಪಂದನಾ ಸಭೆಗಳು ನಡೆದವು. ಜಿಲ್ಲಾಡಳಿತದ ಭವನದ ತಮ್ಮ ಕಚೇರಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಜನಸಂಪರ್ಕ ಸಭೆ ನಡೆಸಿದರು. ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆಗೆ ಭೇಟಿ ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿ ಜನಸಂಪರ್ಕ ಸಭೆಗೆ ಬಂದು ಜನರ ಅಹವಾಲು ಕೇಳಿದರು. ಹೌದು, ಇವತ್ತು ಚಿಕ್ಕಬಳ್ಳಾಪುರದ ಬದ್ಧ ವೈರಿಗಳಾದ ಶಾಸಕ ಮತ್ತು ಸಂಸದರಿಬ್ಬರು ಒಂದೇ ದಿನ ಬೇರೆ ಬೇರೆ ವೇದಿಕೆಗಳಲ್ಲಿ ಜನಸ್ಪಂದನ ನಡೆಸಿ ಜನರ ಸಂಕಷ್ಟ ಆಲಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡರು. ತಹಶೀಲ್ದಾರ್ ಕಚೇರಿ ಆವರಣದಲ್ಲಿಯೇ ಆಯೋಜಿಸಿದ್ದ ಜನಸ್ಪಂದನ ಸಭೆಗೆ ಜನ ಕಿಕ್ಕಿರಿದು ಸೇರಿದರು. ಈ ಕಾರ್ಯಕ್ರಮವು ಜನರಿಗೆ ಶಾಸಕರ ಮೇಲಿನ ವಿಶ್ವಾಸ ಹೆಚ್ಚಿಸಿದೆ. ಸರಿಸುಮಾರು 45% ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಎಡಿಸಿ ಎನ್ ಭಾಸ್ಕರ್, ಎಸಿ ಅಶ್ವಿನ್ ಹಾಗೂ ತಹಶೀಲ್ದಾರರನ್ನ ಜೊತೆಯಲ್ಲಿ ಕೂರಿಸಿಕೊಂಡು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಶಾಸಕರು ಆದಷ್ಟು ಬೇಗ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಸೂಚಿಸಿ ಎಂದ ಅವರು, ಜನಪ್ರತಿನಿಧಿಗಳನ್ನು ನೋಡಲು ಸಾರ್ವಜನಿಕರಿಗೆ ಅರಸಾಹಸ ಪಡುವ ಅವಶ್ಯಕತೆ ಇರಬಾರದು. ಶಾಸಕರೇ ಜನರ ಮನೆಗೆ ತೆರಳಿ ಸಮಸ್ಯೆಗೆ ಸೂಕ್ತ ಪರಿಹಾರ ಹುಡುಕುವುದು ಸೂಕ್ತ ಎಂದರು. ಇನ್ನಷ್ಟು ಉಳಿದ ಸಮಸ್ಯೆಗಳ ಪರಿಹಾರಕ್ಕೆ ವಾರದ ಗಡುವು ತೆಗೆದುಕೊಂಡಿದ್ದಾರೆ. ನಾನು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದೇನೆ. ಡೆಂಗ್ಯೂ ನಿಯಂತ್ರಣ ಸಂಬಂಧ ನಗರವನ್ನು ಸ್ವಚ್ಛತೆಗೊಳಿಸಿ ಅಗತ್ಯ ಕ್ರಮಕ್ಕೆ ನಗರಸಭೆಗೆ ಸೂಚಿಸಿದ್ದೇನೆ ಎಂದರು. ಅದರಲ್ಲಿ ಆದಷ್ಟು ಬಗೆಹರಿಸ್ತೀವಿ. ದರಖಾಸ್ತು ಬಂದಿದೆ, ರೆವಿನ್ಯೂಗೆ ಸಂಬಂಧಪಟ್ಟಂತೆ ಬಂದಿದೆ, ಸ್ಮಶಾನಕ್ಕೆ ಬಂದಿದೆ. ಈಗಾಗಲೇ ನಾನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಮೊದಲ ಆದ್ಯತೆ ಪ್ರತಿ ಊರಲ್ಲೂ ವಿಶೇಷವಾಗಿ ದಲಿತ ಸಮುದಾಯದವ್ರಿಗೆ ನಾವು ಸ್ಮಶಾನಕ್ಕೆ ಜಾಗ ಕಲ್ಪಿಸ್ಕೊಡೋದು. ನಂತರ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರಿಗೆ ಒಂದು ಸ್ಮಶಾನಕ್ಕೆ ಒಂದು ಜಾಗ ಕಲ್ಪಿಸ್ಕೊಡೋದು. ಈಗಾಗಲೇ ತಿಪ್ಪೇನಹಳ್ಳಿ ಹತ್ರ ಒಂದು 3 ಎಕರೆ ಗುರುತಿಸಿದ್ದೀನಿ. ಅದ್ರ ಬಗ್ಗೆನೂ ಇವತ್ತು ಮೀಟಿಂಗ್ ಮಾಡಿದ್ವಿ. ಇವರೆಲ್ಲರಿಗೂ ಆದಷ್ಟು ಬೇಗ ಅದು ಅಲಾಟ್ಮೆಂಟ್ ಲೆಟರು ಸಂಬಂಧಪಟ್ಟ ಸಮುದಾಯದವರಿಗೆ ತಲುಪಿಸ್ತೀನಿ ಸರ್. ಕ್ಯಾಮರಾಮನ್ ಅಮೃತ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡಿ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿದ್ದರೂ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯಾಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಮಾಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಚರಂಡಿಗಳಲ್ಲಿ ಹೂಳು ತುಂಬಿ ಗಬ್ಬು ನಾರುತ್ತಿದೆ. ಸೊಳ್ಳೆಗಳು ಮರಿಯಾಕಿದ್ದು ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಡೆಂಗ್ಯೂ, ಜ್ವರ ಸೇರಿದಂತೆ ಮಾರಕ ರೋಗಗಳು ಕಂಡು ಬರುತ್ತಿದ್ದು ರೋಗಿಗಳು ನಿತ್ಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಅಲೆದಾಡುತ್ತಿದ್ದಾರೆ. ಅಲ್ಲದೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಸಾಂಕ್ರಾಮಿಕ ರೋಗ ಹರಡದಂತೆ ಅರಿವು ಸಹ ಮೂಡಿಸುತ್ತಿಲ್ಲ. ಇನ್ನು ತಾಲೂಕಿನಲ್ಲಿರುವ 28 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೆಪಕ್ಕೆ ಮಾತ್ರ ಹಣ ವ್ಯಯ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೌನ ವಹಿಸಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇನ್ನಾದರೂ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆರೋಗ್ಯದ ದೃಷ್ಟಿಯಿಂದ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗ್ತಾರಾ ಕಾದು ನೋಡಬೇಕಾಗಿದೆ. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರೈತರಿಂದ ಖರೀದಿಸುವ ಲೀಟರ್ ಹಾಲಿಗೆ 2 ರು ಕಡಿತ ಮಾಡಿರುವುದನ್ನು ಕೂಡಲೇ ಹೆಚ್ಚಿಸಬೇಕು. ಹಾಲಿನ ಉತ್ಪನ್ನ ಯಂತ್ರೋಪಕರಣಗಳ ಮೇಲೆ GST ಕಡಿಮೆ ಮಾಡಬೇಕು. ಹಾಲು ಉತ್ಪಾದಕರ ಮಕ್ಕಳ ಭವಿಷ್ಯಕ್ಕಾಗಿ ಜಿಲ್ಲಾ ಕೇಂದ್ರದಲ್ಲಿ ವಸತಿ ಶಾಲೆಯೊಂದನ್ನು ತೆರೆಯಬೇಕೆಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟ ರೈತರಿಂದ ಖರೀದಿಸುವ ಹಾಲಿಗೆ ಲೀಟರ್ ಮೇಲೆ 2 ರೂಪಾಯಿ ಇಳಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ, ರಾಜ್ಯ ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಹಾಗೂ KCMF ಶಿಬಿರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಿಪಿಎಂ ಮುಖಂಡ ಜೆ ರಾಮರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ಪಶು ಆಹಾರ ದರ ಕಡಿಮೆಯಾಗಿಲ್ಲ, ಹೆಚ್ಚಿಸಿರುವ ಹಾಲಿನ ದರ ಕೂಡಲೇ ಕಡಿತಗೊಳಿಸಬೇಕು.
ಬೇರೆ ಜಿಲ್ಲೆಗಳಂತೆ ಇಲ್ಲಿಯ ಉತ್ಪಾದಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಸತಿ ಶಾಲೆಯನ್ನ ಸ್ಥಾಪಿಸಬೇಕು ಮತ್ತು ಕೇಂದ್ರ ಸರ್ಕಾರ ಹಾಲು ಉತ್ಪನ್ನ ಯಂತ್ರಗಳ ಮೇಲಿನ GST ತೆಗೆಯಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು. ಈ ದಿನ ನಾವು ರೈತರೆಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಯಾಕಂದರೆ ಈ ದಿನ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ರೈತರು ಉತ್ಪಾದನೆ ಮಾಡಿ ಹಾಲನ್ನು ಹಾಕಿರುವಂತಹ ಏನು ಹಳ್ಳಿಗಾಡಿನ ಜನರು ಅದೇ ಒಂದು ಜೀವನ ಆಗಿದೆ ರೈತರಿಗೆ. ಆದರೆ ಈ ದಿನ ಹಾಲಿನ ದರವನ್ನು ಕಡಿತ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಹಾಲಿನ ದರ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಏನು ಕೊಡ್ತಾ ಇದ್ದಾರೆ ಹಾಲಿನ ದರ ಅದು ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಇಲ್ಲಿ ಮಾತ್ರ ಕಡಿಮೆ ಮಾಡಿದ್ದಾರೆ, 2 ರೂಪಾಯಿ. ಯಾತಕ್ಕೆ ಈ ವ್ಯತ್ಯಾಸ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಈ ದಿನ ನಾವು ಬೂಸ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಪಶು ಆಹಾರ ಆಗಿರ್ಬೋದು ಎಲ್ಲ ಕೂಡ ಹೆಚ್ಚಿಗೆ ರೇಟ್ ಮಾಡ್ತಾ ಇದ್ದಾರೆ. ನಮಗಿರುವಂಥ ಮಾಹಿತಿ ಏನು ಈ ತಿಂಗಳ ಕೊನೆಯಲ್ಲಿ ಏನು ಈ ವೇಳೆ ಕರವೇ ಕಾರ್ಯದರ್ಶಿ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮದಲ್ಲಿರುವ ಸರ್ಕಾರಿ ಭೂಮಿಯಲ್ಲಿ ನಿವೇಶನ ರಹಿತರಿಗೆ ವಸತಿ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಗುಡುವನಹಳ್ಳಿ ಗ್ರಾಮಸ್ಥರಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ತಾಲೂಕಿನ ಗುಡುವನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಭೂಮಿಯಲ್ಲಿ ಗ್ರಾಮದ ವಸತಿ ರಹಿತರು ಗುಡಿಸಲುಗಳನ್ನು ಹಾಕಿಕೊಂಡಿದ್ದು, ಕೂಡಲೇ ಗುಡಿಸಲು ಹಾಕಿಕೊಂಡಿರುವ ವಸತಿ ರಹಿತ ಬಡ ಕುಟುಂಬಗಳಿಗೆ ನಿವೇಶನ ಕಲ್ಪಿಸಿಕೊಡಬೇಕೆಂದು ತಹಶೀಲ್ದಾರ್ ಶಿವರಾಜ್ ಅವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮದ ನಿವಾಸಿ ರತ್ನಮ್ಮ ಮಾತನಾಡಿ, ನಮಗೆ ನಿವೇಶನಗಳ ಅವಶ್ಯಕತೆ ಇದೆ. ಕೂಡಲೇ ಅಧಿಕಾರಿಗಳು ಗ್ರಾಮದಲ್ಲಿ ನಿವೇಶನವಿಲ್ಲದೆ ತೊಂದರೆ ಅನುಭವಿಸುತ್ತಿರುವ ವಸತಿ ರಹಿತರಿಗೆ ನಿವೇಶನ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಇಬ್ಬರು ಮೊಮ್ಮಕ್ಕಳನ್ನ ಹಾಕೊಂಡು ಬಿದ್ದಿಯಾಗ ಅಲ್ಲಿಕಂತ ಮನೆ ಊರಾಗ ಏನಿಲ್ಲ ಸರ್. ಊರೊಳಗೆ ಮನೆ ಇಲ್ಲ, ಮನೆಗಳಿಲ್ಲ, ಊಟ ಅನುಕೂಲ ಇಲ್ಲ, ನೀರು ಹೇಳಿ ಸೈಟು ಮಶಾನಕ ನೀರಾಧಾರ. ಈ ಸಂದರ್ಭದಲ್ಲಿ ಗ್ರಾಮದ ವಾಸಿಗಳಾದ ಚೆನ್ನಮ್ಮ, ರಾಮಕ್ಕ, ರಾಧಮ್ಮ, ನರಸಮ್ಮ, ನಾಗವೇಣಿ, ರವಿ, ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಮ್ಮ, ನಾಗರಾಜ್, ಸದಸ್ಯ ತಿಲಕ್ ಕುಮಾರ್, ಊರಿನ ಗ್ರಾಮಸ್ಥರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಮಕ್ಕಳೊಂದಿಗೆ ಅಂಗಡಿಗೆ ಹೋಗ್ತಿದ್ದ 4 ವರ್ಷದ ಪುಟ್ಟ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಮುಖ ಸೇರಿದಂತೆ ಹಲವೆಡೆ ಕಚ್ಚಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯಲ್ಲಿ ನಡೆದಿದೆ. ಈ ಪುಟ್ಟ ಕಂದಮ್ಮನ್ನ ನೋಡಿ, 4 ವರ್ಷದ ಈ ಪುಟ್ಟ ಬಾಲಕನ ಮೇಲೆ ರಕ್ಕಸ ಬೀದಿ ನಾಯಿಗಳು ಹೇಗೆ ದಾಳಿ ಮಾಡಿದೆ ಅಂತ. ಹೌದು, ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯಲ್ಲಿ 4 ವರ್ಷದ ಅವಾಜ್ ಬಾಷಾ ಎಂಬ ಬಾಲಕ ನಿನ್ನೆ ಸಂಜೆ ಮನೆಯಿಂದ ಮಕ್ಕಳ ಜೊತೆ ಅಂಗಡಿಗೆ ಹೋಗ್ತಿದ್ದ ವೇಳೆ ಏಕಾಏಕಿ ಬಂದು ಮಗು ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪುಟ್ಟ ಬಾಲಕನ ಮುಖಕ್ಕೆ ಗಾಯಗಳಾಗಿವೆ. ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್, ನಿನ್ನೆ ಮಗು ಬೆಳಿಗ್ಗೆ 7 ಗಂಟೆಯಲ್ಲಿ ಏನು ತಿಂಡಿ ತೊಗೊಂಡ್ಬರೋಕ್ಕೆ ಅಂಗಡಿಗೆ ಹೋದಾಗ ಇಲ್ಲಿ ಸುಮಾರು 3-4 ನಾಯಿ ಸೇರಿ ಆ ಮಗು ಮೇಲೆ ದಾಳಿ ಮಾಡಿದ್ರು. ಆ ಟೈಮಲ್ಲಿ ಮಗುಗೆ 3-4 ನಾಯಿ ದಾಳಿ ಮಾಡಿದಾಗ ಫುಲ್ ಇದು ಆಗಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ಮಗುಗೆ. ಆ ಥರ ಎಲ್ಲ ಇದು ಮಾಡಿದೆ. ಹೊಲಿಗೆ 51 ಹೊಲಿಗೆ ಅಲ್ಲು ಬಿದ್ದಿದೆ, ಕೈಗೆ ಒಂದು 7 ಬಿದ್ದಿದೆ, 58 ಹೊಲಿಗೆ ಬಿದ್ದಿದೆ. ಇಲ್ಲಿ ಸುಮಾರು ಮಕ್ಕಳು, ಸಾವಿರಾರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೂ ನಾನು ಮನವಿ ಕೊಡ್ತಾ ಇದ್ದೀನಿ. ಸರ್ಕಾರದವರು ಸುಮಾರು ಸಾವಿರಾರು ನಾಯಿ ಸೂಲಿಬೆಲೆಯಲ್ಲಿದೆ. ಆ ನಾಯಿಗಳನ್ನ ಇಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯಲ್ಲಿ 4 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು, ಬಾಲಕನ ಮುಖಕ್ಕೆ ಗಾಯಗಳಾಗಿವೆ. ಅದೃಷ್ಟವಶಾತ್ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಮಗು ಪ್ರಾಣಾಪಾಯದಿಂದ ಬದುಕುಳಿದಿದೆ.
ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದ್ದು ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ ಹಾಗೆ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ತಡೆಗಟ್ತಾರಾ ಕಾದ್ ನೋಡಬೇಕಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರ್ತಕ್ಕಂತಹ ಹಿರಿಯ ರಾಜಕೀಯ ಮುತ್ಸದ್ದಿ, ಶಿಕ್ಷಣ ಪ್ರೇಮಿ ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರ ದತ್ತಿ ಜಯಂತಿ ಅಂಗವಾಗಿ ಕೆವಿ ಮತ್ತು ಪಂಚಗಿರಿ ದತ್ತಿಗಳಿಂದ ವನ ಮಹೋತ್ಸವ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ದತ್ತಿ ಸಂಸ್ಥೆಗಳ ಅಧ್ಯಕ್ಷರು ಕೆವಿ ನವೀನ್ ಕಿರಣ್ ಈ ಅಭಿಯಾನಕ್ಕೆ ಚಾಲನೆ ನೀಡಿ ಇದೇ ತಿಂಗಳ 30ರಂದು ನಡೆಯುವ ದತ್ತಿ ಜಯಂತಿಯೊಳಗೆ ಸುಮಾರು 600 ಗಿಡ ನೆಟ್ಟು ಅರಣ್ಯ ಸಂಕುಲಕ್ಕೆ ನಮ್ಮ ಅಳಿಲು ಸೇವೆ ಮಾಡುತ್ತಿರುವುದಾಗಿ, ಆ ಮಹತ್ ಕಾರ್ಯಕ್ಕೆ ನಮ್ಮ ಎಲ್ಲ ಸಂಸ್ಥೆ ಸಿಬ್ಬಂದಿ ಗಮನ ಹರಿಸಿ ವನ ಮಹೋತ್ಸವ ಅಭಿಯಾನ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಬಾರಿ 400ಕ್ಕೂ ಹೆಚ್ಚು ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಜಮೀನು, ಮನೆಗಳ ಸುತ್ತಮುತ್ತ ಸ್ವಚ್ಛತೆಯಿಂದ ಗಿಡಗಳನ್ನು ಬೆಳೆಸುವ ಮೂಲಕ ಉತ್ತಮ ಪರಿಸರ ನಿರ್ಮಾಣಕ್ಕೆ ಕೈ ಜೋಡಿಸಬೇಕೆಂದು ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಮನವಿ ಮಾಡಿದರು. ಕೋಲಾರ ಹೊರವಲಯದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಆವರಣದಲ್ಲಿ ಕದಂಬ ಸೇವಾ ಫೌಂಡೇಶನ್ ವತಿಯಿಂದ ಪ್ರತಿದಿನ ಗಿಡ ನೆಡುವ ಕಾರ್ಯಕ್ರಮ ಅಭಿಯಾನದ 29ನೇ ದಿನದ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ಅಧಿಕಾರಿಗಳು, ಸಾರ್ವಜನಿಕರು, ಪರಿಸರ ಪ್ರೇಮಿಗಳು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಬೆಂಬಲವಾಗಿ ನಿಲ್ಲಬೇಕೆಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಕದಂಬ ಫೌಂಡೇಶನ್ ಶಿವು, ಪಂಚಾಯಿತಿ ಕಾರ್ಯದರ್ಶಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಯಾದವ್, ಶಾಲಾ ಮುಖ್ಯೋಪಾಧ್ಯಾಯ ಜಗನ್ನಾಥ್ ಇನ್ನಿತರರು ಹಾಜರು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಿದ್ದ ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕೂಲಿ ಕಾರ್ಮಿಕರನ್ನು ಅಸಡ್ಡಿಯಾಗಿ ಕಾಣುವ ಅಭಿವೃದ್ಧಿ ಅಧಿಕಾರಿಗಳು ಕೂಲಿ ಕಾರ್ಮಿಕರಿಗೆ ಕೊಡಬೇಕಾದ ಪರಿಕರಗಳು, ಸವಲತ್ತು ಹಾಗೂ ಭದ್ರತೆ ನೀಡದೆ ಸರಿಯಾಗಿ ಕೂಲಿ ಹಣವನ್ನು ಸಂದಾಯ ಮಾಡುತ್ತಿಲ್ಲ ಎಂದು ಆರೋಪಿಸಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ ನರೇಗಾ ಕೂಲಿ ಕಾರ್ಮಿಕರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ನರೇಗಾ ಯೋಜನೆಯಲ್ಲಿ ಸಿಗುವ ಕನಿಷ್ಠ ಕೂಲಿ ಹಣವನ್ನು ಸರಿಯಾಗಿ ನೀಡದೆ, ಸ್ಥಳಕ್ಕೆ ಒಮ್ಮೆಯೂ ಭೇಟಿ ನೀಡದೆ, ನಮಗೆ ಮೂಲಭೂತ ಸವಲತ್ತು ಸಹ ನೀಡದಿರುವುದು ಖಂಡನೀಯ. ಪ್ರಶ್ನಿಸಿದ ಕಾರ್ಮಿಕರಿಗೆ ಹಾರಿಕೆ ಉತ್ತರ ನೀಡುತ್ತಾರೆ ಎಂದು ಕಿಡಿಕಾರಿತು. ಸ್ಥಳಕ್ಕೆ ಆಗಮಿಸಿದ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಇಂದ್ರೇಶ್ ಹಾಗೂ ಪಿಡಿಒ ಮಂಜುಳಾ ಪಾಟೀಲ್ ಪ್ರತಿಭಟನಾಕಾರರ ಜೊತೆ ಚರ್ಚಿಸಿ ಎಲ್ಲ ವ್ಯವಸ್ಥೆ ಮಾಡುವ ಭರವಸೆ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನೆ ಮನೆ ಭೇಟಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲು ಇನ್ನೂ 6 ತಿಂಗಳು ಬೇಕು. ಮನೆ ಬಳಿಗೆ ಹೋಗಿ ಸಮಸ್ಯೆಗೆ ಪರಿಹಾರ ಒದಗಿಸುವುದು ನನ್ನ ಉದ್ದೇಶ, ಶಾಸಕ ಪ್ರದೀಪ್ ಈಶ್ವರ್. ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದ ಮೊದಲ ಜನಸ್ಪಂದನ ಸಭೆ. ಸಮಸ್ಯೆ ಹಿಡಿದು ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಾರ್ವಜನಿಕರು. 21ನೇ ಶತಮಾನದಲ್ಲೂ ದೂರವಾಗದ ಮೌಢ್ಯ. ಬಾಣಂತಿಯರನ್ನು ಊರಿಂದ ಹೊರಗಿಡುವ ಪದ್ಧತಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಕಿಡಿ.
14 ವರ್ಷಗಳ ಹಿಂದಿನ ಸೇಡು ಕೊಲೆಯಲ್ಲಿ ಅಂತ್ಯ. ಜನರ ಎದುರೇ ಲಾಂಗು ಮಚ್ಚುಗಳಿಂದ ಕೊಲೆ ಮಾಡಿ ಕುಟುಂಬ ಸಮೇತ ಗ್ರಾಮದಿಂದ ಕಾಲ್ಕಿತ್ತ ಆರೋಪಿಗಳು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.